ಮಲಯಾಳಂ ಚಿತ್ರರಂಗದಲ್ಲಿ ಸೃಷ್ಟಿಯಾಗಿರುವಂತಹ ಅಲ್ಲೋಲ ಕಲ್ಲೋಲ ಏನು? ಯಾಕೆ ಅಲ್ಲಿನ ದಿಗ್ಗಜರು ದಿಢೀರ್ ಅಂತ ರಾಜೀನಾಮೆ ನೀಡಿದ್ದಾರೆ? ಏನಿದು ಹೇಮಾ ಸಮಿತಿ ವರದಿ? ಮಲಯಾಳಂ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಮೂಲಕ ಶೋಷಣೆಯ ವ್ಯವಸ್ಥಿತ ಸನ್ನಿವೇಶ ಅದು ಎಷ್ಟು ಪ್ರಬಲವಾಗಿದೆ? ಮಹಿಳೆಯರನ್ನ ಶೋಷಿಸುವ ಪವರ್ ಲಾಬಿ ಅಲ್ಲಿ ಇದೆಯಾ? ಕೇರಳದ LDF ಸರ್ಕಾರಕ್ಕೆ ಈಗ ಸಂದಿಗ್ಧ ಎದುರಾಗಿದೆ. ಇದು ಕೇವಲ ಮಲಯಾಳಂ ಚಲನಚಿತ್ರೋದ್ಯಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆನಾ? ಇಡೀ ಮಲಯಾಳಂ ಚಿತ್ರರಂಗವನ್ನ ತೀವ್ರ ಬಿಕ್ಕಟ್ಟಿಗೆ ಸಿಲುಕಿಸಿರುವಂತಹ ಈ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಇಂತಹ ವಿಶಿಷ್ಟ ವಿಭಿನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ನಡೆಸಿರುವಂತಹ ಜಸ್ಟಿಸ್ ಹೇಮಾ ಸಮಿತಿ ವರದಿ ಅಲ್ಲಿನ ಕರಾಳ ಮುಖವನ್ನು ಬಿಚ್ಚಿಟ್ಟಿದೆ. ಅದು ತೆರೆದಿಟ್ಟಿರುವಂತಹ ಸತ್ಯಗಳು ಬೆಚ್ಚಿ ಬೀಳಿಸುವಂತಿವೆ. 2017ರಲ್ಲಿ ನಟಿಯೊಬ್ಬರ ಮೇಲೆ ಸ್ಟಾರ್ ನಟನೊಬ್ಬನ ಸಹಚರರು ಅತ್ಯಾಚಾರ ಯತ್ನ ನಡೆಸಿದ ಬಳಿಕ ಹೇಮಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. 2017ರಲ್ಲಿ ನಟಿಯೊಬ್ಬರ ಅಪಹರಣ ಮತ್ತು ಲೈಂಗಿಕ ಕಿರುಕುಳದ ಪ್ರಕರಣದಲ್ಲಿ ಖ್ಯಾತ ನಟ ದಿಲೀಪ್ ಬಂಧನವಾಗಿತ್ತು. ಆ ಪ್ರಕರಣದ ಸಂಬಂಧ ಮಲಯಾಳಂ ಚಿತ್ರರಂಗದ ಕಲಾವಿದೆಯರ ಸಂಘ ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸರ್ಕಾರ ನ್ಯಾಯಮೂರ್ತಿ ಕೆ ಹೇಮಾ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತ್ತು. ಹಿರಿಯ ನಟಿ ಶಾರದಾ ಮತ್ತು ನಿವೃತ್ತ IAS ಅಧಿಕಾರಿ KB ವತ್ಸಲ ಕುಮಾರಿ ಅವರಿದ್ದಂತಹ ಈ ಸಮಿತಿ ವರದಿಯನ್ನ 2019ರಲ್ಲಿಯೇ ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದ್ರೆ ಸರ್ಕಾರ ಆ ವರದಿಯನ್ನು ಬಹಿರಂಗಪಡಿಸಿರಲಿಲ್ಲ. ಈಗ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯಿಂದಾಗಿ ಹಾಗೂ ನ್ಯಾಯಾಲಯದ ಸೂಚನೆಯ ಮೇರೆಗೆ ವರದಿಯನ್ನು ಬಹಿರಂಗಪಡಿಸಲಾಗಿದೆ. ಕಳೆದ ವಾರ ಕೇರಳ ಹೈಕೋರ್ಟ್ ವರದಿ ಬಿಡುಗಡೆ ಮಾಡೋದಕ್ಕೆ ಅನುಮತಿಯನ್ನ ನೀಡಿತು. ವರದಿಯಲ್ಲಿ ಉಲ್ಲೇಖಿಸಲ್ಪಟ್ಟವರ ಗುರುತುಗಳನ್ನು ರಕ್ಷಿಸೋದಕ್ಕೆ ಹೆಸರುಗಳು ಮತ್ತು ಸೂಕ್ಷ್ಮ ಮಾಹಿತಿಯನ್ನ ಮರು ಹೊಂದಿಸಬೇಕು ಅಂತ ಕೂಡ ಕೋರ್ಟ್ ಸೂಚಿಸಿತು. 295 ಪುಟಗಳ ವರದಿಯ 63 ಪುಟಗಳನ್ನ RTI ಕಾಯ್ದೆಯಡಿ ಬಿಡುಗಡೆ ಮಾಡುವ ಮೊದಲು ಮರು ರೂಪಿಸಲಾಗಿದೆ. ಚಿತ್ರರಂಗ ಮಾಫಿಯಾ ನಿಯಂತ್ರಣದಲ್ಲಿ ಇರೋದ್ರ ಬಗ್ಗೆ ವರದಿ ವಿವರಿಸುತ್ತೆ. ಹೇಮಾ ಸಮಿತಿ ವರದಿ ಮಲಯಾಳಂ ಚಿತ್ರೋದ್ಯಮದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದೆ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯನ್ನ ನಿಯಂತ್ರಿಸುವಂತಹ ಪವರ್ ಗ್ರೂಪ್ ಇದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿವೆ. ಕಲಾವಿದರು ಜೀವ ಭಯ ಮತ್ತು ಚಿತ್ರರಂಗದಲ್ಲಿ ನೆಲೆಯನ್ನೇ ಕಳೆದುಕೊಳ್ಳುವಂತಹ ಭಯದಿಂದಾಗಿ ದೌರ್ಜನ್ಯದ ವಿರುದ್ಧ ಮಾತನಾಡೋದಕ್ಕೆ ಹೆದರ್ತಾ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿತ್ರದಲ್ಲಿ ನಟಿಸುವಂತಹ ಮಹಿಳೆಯರು ನಿರ್ದೇಶಕರ ವಿರುದ್ಧ ದೂರು ನೀಡೋದಕ್ಕೂ ಸಹ ಸಾಧ್ಯವಿಲ್ಲದಂತಹ ಸ್ಥಿತಿ ಇದೆ ಅನ್ನುವಂಥ ಅಂಶ ಕೂಡ ಆ ವರದಿಯಲ್ಲಿದೆ. ಈ ವರದಿ ಕೇರಳ ಚಿತ್ರರಂಗದ ದಿಗ್ಗಜರೇ ತಾವು ಹೊಂದಿದಂತಹ ಹುದ್ದೆಗಳಿಗೆ ರಾಜೀನಾಮೆ ನೀಡುವಂತಾಗಲೂ ಕಾರಣ ಆಗಿದೆ. ಅಷ್ಟರ ಮಟ್ಟಿಗೆ ಮಲಯಾಳಂ ಚಿತ್ರರಂಗದಲ್ಲಿ ಈ ವರದಿ ಮೂಲಕ ಬಿರುಗಾಳಿನೇ ಎದ್ದಿದೆ. ಈ ಪ್ರಮುಖರ ರಾಜೀನಾಮೆಗಳು ನಿಧಾನವಾಗಿ ಆದರೂ ಚಿತ್ರರಂಗದಲ್ಲಿನ ಸ್ಥಿತಿ ಬದಲಾದೀತೆ ಅನ್ನುವಂಥ ನಿರೀಕ್ಷೆಯನ್ನ ಮೂಡಿಸದೇ ಇಲ್ಲ. ಮೊನ್ನೆ ಆಗಸ್ಟ್ 19ರಂದು ಹೇಮಾ ವರದಿಯನ್ನು ಬಹಿರಂಗಗೊಳಿಸಲಾಯಿತು. ಆಗಸ್ಟ್ 23ರಂದು ಮಲಯಾಳಂ ನಟ ಸಿದ್ದಿಕ್ ವರದಿಯನ್ನು ಸ್ವಾಗತಿಸಿದ್ರು ಮತ್ತು ಅದರ ಶಿಫಾರಸುಗಳ ಕುರಿತು ತ್ವರಿತ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯ ಮಾಡಿದ್ರು. ಆದ್ರೆ ವರದಿಯಲ್ಲಿ ಉಲ್ಲೇಖವಾಗಿರುವಂತಹ ಪವರ್ ಲಾಬಿ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದು ಇನ್ನೊಂದು ಕಡೆ ವರದಿಯಾಗಿದೆ. ಯಾವುದೇ ಲಾಬಿ ಚಿತ್ರರಂಗವನ್ನ ಯಾವುದೇ ರೀತಿಯಲ್ಲಿ ನಿಯಂತ್ರಣ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಂಶಗಳನ್ನು ನಿಯಂತ್ರಿಸುವಂತಹ ಗುಂಪಿದ್ರೆ ಉದ್ಯಮ ಹೇಗೆ ಕಾರ್ಯನಿರ್ವಹಿಸುತ್ತೆ? ಅಂತಹ ಶಕ್ತಿ ಗುಂಪಿದ್ದಿದ್ರೆ ಒಳ್ಳೆಯ ಸಿನಿಮಾ ಬರ್ತಾ ಇರಲಿಲ್ಲ. ವರದಿ ಹೊರಬಂದಾಗಿನಿಂದ ಇಡೀ ಮಲಯಾಳಂ ಚಲನಚಿತ್ರೋದ್ಯಮ ಮತ್ತು ಅದರ ಜನರನ್ನ ಕೆಟ್ಟವರು ಅಂತ ಸಾಮಾನ್ಯೀಕರಿಸುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ ಅಂತ ಕೂಡ ಅವರು ಆಕ್ಷೇಪ ಎತ್ತಿದ್ರು. ಅದಾದ ಮೇಲೆ ಆಗಸ್ಟ್ 25ರಂದು ಅವರು ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘ ಅಂದ್ರೆ AMMA ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ವರದಿಯಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಯಾವೆಲ್ಲ ನಟಿಯರು ಚಿತ್ರರಂಗದಲ್ಲಿ ಕಿರುಕುಳದ ಕಹಿ ಅನುಭವನ ಹೊಂದಿದಾರೋ ಅವರಿಗೆ ತನ್ನ ಬೆಂಬಲ ಇರೋದಾಗಿ ಸಿದ್ದಿಕ್ ಹೇಳಿದಂತಹ ದಿನಾನೇ ಚಿತ್ರ ನಿರ್ಮಾಪಕನೊಬ್ಬನ ವಿರುದ್ಧ ಬಂಗಾಳಿ ಚಿತ್ರನಟಿ ಶ್ರೀಲೇಖಾ ಮಿತ್ರ ಗಂಭೀರ ಆರೋಪ ಮಾಡಿದ್ರು. 2009ರ ಚಲನಚಿತ್ರಕ್ಕಾಗಿ ಆಡಿಷನ್ ಅಲ್ಲಿ ಮಲಯಾಳಂ ಚಲನಚಿತ್ರ ನಿರ್ಮಾಪಕ ರಂಜಿತ್ ದುರ್ವರ್ತನೆಯ ಬಗ್ಗೆ ಆಕೆ ದೂರಿದ್ರು. ಅದಾದ ಬಳಿಕ ರಂಜಿತ್ ಕೂಡ ಕೇರಳ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಹೇಮಾ ಸಮಿತಿ ಮುಂದೆ ಹಲವು ಸಿನಿಮಾ ನಟಿಯರು ತಾವು ಅನುಭವಿಸಿರುವಂತಹ ದೌರ್ಜನ್ಯದ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಹಿಂದಿನ ರಾತ್ರಿ ಯಾವ ನಟನಿಂದ ಲೈಂಗಿಕ ದೌರ್ಜನ್ಯ ಎದುರಾಗಿರುತ್ತೋ ಅದೇ ನಟನ ಜೊತೆಗೆ ಬೆಳಿಗ್ಗೆ ಪತ್ನಿಯಾಗಿ ನಟಿಸಬೇಕಿತ್ತು. ನಟಿಸೋದಿಕ್ ಸಾಧ್ಯವಾಗದೆ 17 ಟೇಕ್ ತೆಗೆದುಕೊಂಡೆ, ಕೊನೆಗೆ ನಿರ್ದೇಶಕ ಹಾಗೂ ನಟನಿಂದ ಬಯಸ್ಕೊಂಡೆ ಅಂತ ನಟಿಯರೊಬ್ಬರು ಹೇಮಾ ಸಮಿತಿಯ ಮುಂದೆ ಹೇಳ್ಕೊಂಡಿದ್ದಾರೆ. ಇನ್ನು ಎರಡನೇದಾಗಿ ಶೂಟಿಂಗ್ಗೆ ಹೋದಾಗ ನಟಿಯರು ಇರುವಂತಹ ಹೋಟೆಲ್ ಕೊಠಡಿಗಳ ಬಾಗಿಲುಗಳನ್ನ ಪುರುಷರು ಬಡಿತಾರೆ. ಆ ವೇಳೆಗೆ ಅವರೆಲ್ಲ ಚೆನ್ನಾಗಿ ಕುಡಿದಿರ್ತಾರೆ. ಒಮ್ಮೊಮ್ಮೆ ಅಂತೂ ಬಾಗಿಲು ಕಿತ್ತು ಬರುತ್ತೇನೋ ಅನ್ನುವಂತೆ ಬಾಗಿಲನ್ನ ಬಡಿತಾರೆ. ಇದೇ ಕಾರಣಕ್ಕೆ ನಾವು ಹೊರಗಡೆ ಶೂಟಿಂಗ್ಗೆ ಹೋಗೋದಿಲ್ಲ, ಹೋದ್ರು ನಮ್ಮ ಕುಟುಂಬದವರನ್ನ ಜೊತೆ ಕರೆದುಕೊಂಡು ಹೋಗ್ತೀವಿ ಅಂತ ಕೆಲ ನಟಿಯರು ಹೇಳಿದ್ದಾರೆ. ಇನ್ನು ಮೂರನೇದಾಗಿ ಮಲಯಾಳಂ ಚಿತ್ರರಂಗ ಕ್ರಿಮಿನಲ್ ಗ್ಯಾಂಗ್ನ ಹಿಡಿತದಲ್ಲಿದೆ. ಇನ್ನು ನಾಲ್ಕನೇದಾಗಿ
ಹೊಂದಾಣಿಕೆ ಮತ್ತು ರಾಜಿ ಮಾಡಿಕೊಂಡು ತಮ್ಮ ಲೈಂಗಿಕ ಆಸೆ ಪೂರೈಸೋದಕ್ಕೆ ನಟಿಯರು ಒಪ್ಪಬೇಕು ಅಂತ ಬಯಸ್ತಾರೆ. ಇನ್ನು 5ನೇದು, ಪ್ರಾಣ ಭಯ ಮತ್ತು ವೃತ್ತಿಯ ಅನಿವಾರ್ಯತೆಯಿಂದಾಗಿ ಹೆಚ್ಚಿನವರು ದೂರು ನೀಡೋದಕ್ಕೆ ಹಿಂಜರಿತಾ ಇದ್ದಾರೆ. ವರದಿಯಲ್ಲಿ ನಟಿಯರ ಲೈಂಗಿಕ ಶೋಷಣೆಯ ಬಗ್ಗೆ ಮಾತ್ರ ಅಲ್ಲದೆ ಶೂಟಿಂಗ್ ನಡೆಯುವಂತಹ ಜಾಗಗಳಲ್ಲಿ ನಟಿಯರಿಗೆ ಕನಿಷ್ಠ ಒಂದು ಶೌಚಾಲಯ ವ್ಯವಸ್ಥೆ ಕೂಡ ಮಾಡದೇ ಇರುವಂತಹ ಅಮಾನವೀಯ ನಡವಳಿಕೆ ಬಗ್ಗೆಯೂ ಕೂಡ ಉಲ್ಲೇಖ ಇದೆ ಅಂತ ಹೇಳಲಾಗಿದೆ. ವರದಿಯಲ್ಲಿನ ಶಿಫಾರಸುಗಳೇನೆಂದ್ರೆ ಶೂಟಿಂಗ್ ಸೆಟ್ನಲ್ಲಿ ಮದ್ಯ ಮತ್ತು ಮಾದಕ ದ್ರವ್ಯಗಳನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಬೇಕು. ಚಿತ್ರದಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಸುರಕ್ಷಿತ ವಸತಿ ಮತ್ತು ಪ್ರಯಾಣದ ಸೌಕರ್ಯವನ್ನು ನಿರ್ಮಾಪಕರು ಒದಗಿಸಬೇಕು. ಅಪರಾಧ ಹಿನ್ನೆಲೆ ಉಳ್ಳವರನ್ನ ಚಾಲಕರನ್ನಾಗಿ ನೇಮಿಸಬಾರದು. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸರಿಸಮಾನವಾಗಿ ವೇತನವನ್ನ ನೀಡಬೇಕು. ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಬಲವಾದ ಕಾನೂನು ಮತ್ತು ನ್ಯಾಯಮಂಡಳಿ ಸ್ಥಾಪನೆಯ ಅಗತ್ಯ ಇದೆ. ಮಲಯಾಳಂ ಚಲನಚಿತ್ರೋದ್ಯಮದಲ್ಲಿನ ಪ್ರಭಾವಿಗಳ ವಿರುದ್ಧದ ಲೈಂಗಿಕ ದುರ್ನಡತೆ ಬಗೆಗಿನ ಸ್ಫೋಟಕ ಆರೋಪಗಳ ಬಳಿಕ ಕೇರಳದಲ್ಲಿ LDF ಸರ್ಕಾರ ಸಂದಿಗ್ಧ ಎದುರಿಸ್ತಾ ಇರೋ ಹಾಗಿದೆ. ಚಿತ್ರರಂಗದ ಆ ಪ್ರಭಾವಿಗಳು ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಪ್ರಭಾವಿಗಳಾಗಿರುವವರೇ ಆಗಿರ್ತಾರೆ. ಹಾಗಾಗಿ ಸರ್ಕಾರ ತಾನು ತೆಗೆದುಕೊಳ್ಬೇಕಾದಂತಹ ನಿರ್ಧಾರಗಳ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ರೂ ಕೂಡ ಅಚ್ಚರಿ ಇಲ್ಲ. ವರದಿ ಬಳಿಕ ಈಗಾಗಲೇ ಇಬ್ಬರ ತಲೆದಂಡವಾಗಿದೆ. ಇಬ್ಬರು ಚಿತ್ರರಂಗದಲ್ಲಿ ತಾವು ಹೊಂದಿದಂಥ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರ ಮಹಿಳಾ ಹಕ್ಕುಗಳು, ಲಿಂಗ ಮತ್ತು ಕೆಲಸದ ಸ್ಥಳದ ಸಮಾನತೆಯನ್ನು ಗೌರವಿಸೋದಕ್ಕಿಂತ ಸಿನಿಮಾ ಉದ್ಯಮದ ಶ್ರೀಮಂತರು ಮತ್ತು ಶಕ್ತಿಶಾಲಿಗಳನ್ನ ರಕ್ಷಿಸೋದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ಟೀಕೆಗಳು ಕೂಡ ಕೇಳಿಬಂದಿವೆ. ವಿಪಕ್ಷ ನಾಯಕ VD ಸತೀಶನ್ ಸಂಸ್ಕೃತಿ ಸಚಿವ ಸಾಜಿದ್ ಚೇರಿಯನ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಚೇರಿಯನ್ ಅವರು ಹೇಮಾ ಸಮಿತಿ ವರದಿ ಬಿಡುಗಡೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಸತೀಶನ್ ಮಾಡಿದ್ರು. ಚಿತ್ರರಂಗದಲ್ಲಿನ ಇಂಥ ಕರಾಳತೆ ಬಗ್ಗೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿದ್ದು ಸರ್ಕಾರದ ಮೇಲಿನ ಅಸಮಾಧಾನ ತೀವ್ರ ರೀತಿಯಲ್ಲಿ ವ್ಯಕ್ತವಾಗಿದೆ. ಮಲಯಾಳಂ ಚಿತ್ರರಂಗದಲ್ಲಿ ಕರಾಳ ಲೈಂಗಿಕ ಕಿರುಕುಳದ ಅನುಭವವನ್ನ ಅನೇಕ ಕಲಾವಿದರು ಹೇಳ್ಕೊಂಡ ಬೆನ್ನಲ್ಲೇ ಅವರು ಎದುರಿಸ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ತನಿಖೆ ನಡೆಸೋದಿಕ್ಕೆ ಕೇರಳ ಸರ್ಕಾರ ಭಾನುವಾರ ವಿಶೇಷ ತಂಡವನ್ನು ರಚನೆ ಮಾಡಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ ನಂತರ ಸರ್ಕಾರ ಭಾನುವಾರ 7 ಸದಸ್ಯರ ತಂಡವನ್ನು ರಚನೆ ಮಾಡಿದೆ. IG ಸ್ವರ್ಜನ್ ಕುಮಾರ್ ನೇತೃತ್ವದ ವಿಶೇಷ ತಂಡದಲ್ಲಿ 4 ಹಿರಿಯ ಮಹಿಳಾ IPS ಅಧಿಕಾರಿಗಳು ಇರಲಿದ್ದಾರೆ. ಈ ನಡುವೆ ಮನರಂಜನಾ ಉದ್ಯಮಕ್ಕಾಗಿ ನಿಯಂತ್ರಣ ನೀತಿಗಳನ್ನು ರೂಪಿಸೋದಕ್ಕೆ ನವೆಂಬರ್ನಲ್ಲಿ ಸರ್ಕಾರ ನಡೆಸಲಿರುವಂತಹ ಸಿನಿಮಾ ಸಮಾವೇಶ ವ್ಯಾಪಕ ಪ್ರಚಾರವನ್ನು ಪಡೆದಿದ್ದು ಅದು ಕೂಡ ಸರ್ಕಾರಕ್ಕೆ ತಲೆನೋವು ತಂದಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಮೊದಲು ಸಿನಿಮಾ ಸಮಾವೇಶ ನಡೆಸೋ ಮೂಲಕ ಸಂತ್ರಸ್ತರನ್ನ ಮತ್ತೆ ಆರೋಪಿಗಳನ್ನ ಒಂದೇ ವೇದಿಕೆಯಲ್ಲಿ ತರೋದಕ್ಕೆ ಸರ್ಕಾರ ಯತ್ನಿಸ್ತಾ ಇದೆ ಅಂತ ಮಹಿಳಾ ಹಕ್ಕುಗಳನ್ನು ಪ್ರತಿಪಾದಿಸುವಂತಹ ವಕೀಲರ ಗುಂಪು ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಮತ್ತು ವಿರೋಧ ಪಕ್ಷಗಳು ಆರೋಪ ಮಾಡಿವೆ. ನಟಿಯರ ಮೇಲಿನ ದೌರ್ಜನ್ಯ ಮಲಯಾಳಂ ಚಿತ್ರರಂಗಕ್ಕೆ ಮಾತ್ರ ಅಂಟಿರುವಂತಹ ಕಳಂಕ ಏನೂ ಅಲ್ಲ. ಎಲ್ಲಾ ಭಾಷೆಗಳ ಚಿತ್ರರಂಗದಲ್ಲಿಯೂ ಕೂಡ ನಟಿಯರು ಎದುರಿಸುತ್ತಲೇ ಇರುವ ಹಾಗೆ ದೂರುತ್ತಲೇ ಇರುವಂತಹ ದೊಡ್ಡ ಸಮಸ್ಯೆ ಇದು. ನಟಿಯರು ದೂರಿದ್ರು ಕೂಡ ಅದನ್ನ ನಂಬೋರಿಲ್ಲ, ಸಾವಧಾನದಿಂದ ಕೇಳೋರಿಲ್ಲ. ಬದಲಾಗಿ ದೂರು ಕೊಟ್ಟಂಥ ನಟಿಯನ್ನೇ ಅನುಮಾನದ ಮತ್ತು ಆಕ್ಷೇಪದ ದೃಷ್ಟಿಯಿಂದ ನೋಡುವಂಥ ನಡವಳಿಕೆನೇ ಇದೆ. ಅತಿ ಪ್ರಭಾವಿಗಳಾಗಿರುವವರು ಎದುರಲ್ಲಿ ದೂರು ಕೊಡುವಂಥ ನಟಿ ಒಬ್ಬಂಟಿಯಾಗೋದು, ಎಲ್ಲರ ದ್ವೇಷವನ್ನ ಕಟ್ಕೊಳ್ಳೋದು, ಕಡೆಗೆ ಅವಕಾಶಗಳೇ ಇಲ್ಲದಂತಾಗೋದು ಕಟು ವಾಸ್ತವ. ಎಲ್ಲ ಅನ್ಯಾಯಗಳನ್ನು ಮಾಡಿದವರು ಬಹಳ ಸಾಚಾಗಳಂತೇನೆ ಇರ್ತಾರೆ, ಹೀರೋಗಳಾಗಿಯೇ ಮೆರೀತಾರೆ, ಸೂಪರ್ ಸ್ಟಾರ್ಗಳಾಗಿಯೇ ಉಳಿದು ಬಿಡ್ತಾರೆ ಅನ್ನೋದು ಬಹುದೊಡ್ಡ ವ್ಯಂಗ್ಯ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.